ಮೇಘಾಲಯದಲ್ಲೂ ಇಂಥ ಬಿಸಿಲು ಮಸ್ತ್ ಕಾಣಿಸ್ತಿದೆ. ಯಾರು ನಮ್ಮನ್ನ ಕಿಡ್ನಾಪ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಮಿಸ್ ಆಯ್ತು ದಾರಿ. ಬೇಜಾರಾಗ್ತಿದೆ. ಇವತ್ತು ಕೈಂಡ್ ಆಫ್ ಲಾಸ್ಟ್ ಡೇ ಬಿಕಾಸ್ ನಾಳೆ ಜಸ್ಟ್ ನಾವು ಇಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಅಂದರೆ ಆಯಿತಾ ಗುವಾಹಟಿಯಿಂದ ಹೊರಡೋದಷ್ಟೇ. ಸೊ ಇವತ್ತು 1 2 3 ಫಾಲ್ಸ್ ಪ್ಲ್ಯಾನ್ ಆಗಿದೆ, ಹೋಗಿ ನೋಡುವ. ಬಾಯ್. ಗಾಡೀಲಿ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ, ವಾಯ್ಸಲ್ಲಿ ಎನರ್ಜಿನೆಲ್ಲ. ಸೊ ಇವಾಗ ನಾವು ಇಲ್ಲಿ ಬಾಂಗ್ಲಾದೇಶ್ ಬಾರ್ಡರಿಗೆ ಬಂದಿದ್ದೀವಿ. ಈ ಕಡೆ ಕಾಲಿಟ್ರೆ ನಮ್ಮ ದೇಶ, ಆ ಕಡೆ ಕಾಲಿಟ್ರೆ ಬಾಂಗ್ಲಾದೇಶ್. ಮಿಸ್ಸಾಗಿ ಆ ಕಡೆ ಇಟ್ರೂ ಎತ್ಕೊಂಡು ಹೋಗ್ಬಿಡ್ತಾರಂತೆ. ಡ್ರೈವರ್ ಒಂದು 20 ಸಲ ಹೇಳಿ ಕಳಿಸಿದ್ದಾರೆ, ಮಿಸ್ ಆಗಿನೋ ಆ ಕಡೆ ಹೋಗ್ಬೇಡಿ, ಮಿಸ್ ಆಗಿನೋ ಆ ಕಡೆ ಹೋಗ್ಬೇಡಿ ಅಂತ. ದೇವ, ಮೇಘಾಲಯದಲ್ಲೂ ಇಂಥ ಬಿಸಿಲು. ನನ್ನ ಸನ್ಗ್ಲಾಸಸ್ ಕೂಡ ಅಲ್ಲೇ ಬಿಟ್ಟು ಬಂದೆ ಗಾಡೀಲಿ. ಇಲ್ಲಿ ಅವ್ರದ್ದಿದೆ ಫ್ಲ್ಯಾಗು. ನಮ್ಮ ಆರ್ಚು, ಆ ಕಡೆ ಬಾಂಗ್ಲಾದೇಶ ಆರ್ಚಿದೆ. ಒಂದು ಅಷ್ಟೇ. ಇಲ್ಲೆಲ್ಲ ವೇಸ್ಟ್ ಮಾಡ್ತಿದೆ, ತಿನ್ನು ತಿನ್ನು ಕೇಳಿಸ್ಬಿಡ್ತಾವೆ. ಅದು ತಿಂತಿಲ್ಲ, ನೀನೇ ಒಂಚೂರು ಹೆಲ್ಪ್ ಮಾಡು. ತಿನ್ಸು ತಿನ್ಸು. ಇಲ್ಲಿ ಏನೋ ಇಯರ್ಲಿ ಒನ್ಸು ಏನೋ ಕಾಂಪಿಟೇಷನ್ ಇರತ್ತಂತೆ. ನನ್ನ ವಾಯ್ಸ್ ಎಂಟ್ರಿ ಫೀಸ್ 2000 ಸಮಥಿಂಗ್ ಇರತ್ತಂತೆ. ಇಲ್ಲಿ ತುಂಬ ಫುಲ್ ಇಲ್ಲೆಲ್ಲ ಜನ ಇರ್ತಾರಂತ ಆಯಿತಾ, ತುಂಬ ದೊಡ್ಡ ಕಾಂಪಿಟೇಷನ್ ಅಂತದು. ಸೊ ಎಂಟ್ರಿ ಫೀಸ್ 2000 ಇರತ್ತಂತೆ. ಫಸ್ಟ್ ಪ್ರೈಸ್ ಬಂದುಬಿಟ್ಟು 1 lakh. ಏನು ಕಾಂಪಿಟೇಷನ್ ಅಂದರೆ ಫಿಶ್ನ ಯಾರು ಜಾಸ್ತಿ ಹಿಡಿತಾರೆ ಅನ್ನೋದು. ಸೊ ಅದೆಲ್ಲ ಇಲ್ಲಿ ನಡೆಯತ್ತಂತ. ಕ್ರಾಂಗ್ಸರಿ ಅಂತ ಇದು ಫಾಲ್ಸು. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಜಿಪ್ಲೈನಿಗಿದೆ 600 rupeesಗೆ. ವೆದರ್ ಚೆನ್ನಾಗಿದೆ ಅಲ್ಲ. 50 ರೂಪಾಯಿ ಪರ್ ಹೆಡ್. ಸೊ ಎಂಟ್ರಿ ಫೀಸ್ ಬಂದುಬಿಟ್ಟು 50 rupees ಪರ್ ಹೆಡ್ಡು. ಈ ಕಡೆ ಕೆಳಗಡೆ ಬೋಟಿಂಗ್ ಮತ್ತು ಸ್ವಿಮ್ಮಿಂಗ್ ಎರಡೂ ಅವೈಲೇಬಲ್ ಇದೆ ಅಂತೆ. ಆನ್ಲೈನೂ ಇದೆ, ಬಟ್ ನೆಟ್ವರ್ಕ್ ಸಿಗಲ್ಲ. ಸೊ ವಿ ಆರ್ ಗಿವಿಂಗ್ ಕ್ಯಾಶ್ ಓನ್ಲಿ. ಬಟ್ ಹಾಂ, ಕೆಳಗಡೆ ಸ್ವಿಮ್ಮಿಂಗ್ ಮತ್ತು ಬೋಟಿಂಗ್ ಅಂತ. ಐ ಡೋಂಟ್ ನೋ ವೆದರ್ ವಿ ವಿಲ್ ಡೂ ಇಟ್ ಆರ್ ನಾಟ್. ಅಲ್ಲಲ್ಲಿ ನೀರು ಮೇಲೆ ಹೋಗ್ಬೋದು. ಹೋಗೋಣ. ಹಾಂ, ಶೂಸ್ ಬಿಚ್ಚಿ ಹೋಗಿ. ಬೋಟಿಂಗ್ ಮತ್ತು ಸ್ವಿಮ್ಮಿಂಗಿಗೆ ನಾವು ಅಲ್ಲೇ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಆಡಬೇಕು, ಆ ಥರ. ನಂಗೆ ಹೆಂಗೆ ಗೊತ್ತಾ, ನಾವು ಮೇಘಾಲಯ ಬಂದು ಕ್ಲೀನ ನೀರಲ್ಲಿ ಹೋಗಿ ಆಟ ಆಡಿಲ್ಲ. ನಿಂಗೆ ಮೇಘಾಲಯ ಮೇಯ್ನ್ ಇರೋದೇ ಅದಕ್ಕೆ. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಓಕೆ, ಈ ಕಡೆ ವ್ಯೂ ಪಾಯಿಂಟ್ ಇರೋದು. ಬಾ, ಮಸ್ತ್ ಕಾಣಿಸ್ತಿದೆ. ನಾನು ಹೇಳ್ತಿದ್ದೆ ಗೊತ್ತಾ, ನಂಗೆ ಬ್ಲೂ ವಾಟರ್ ನೋಡಿಲ್ಲ ಅಂತ. ಇಲ್ಲಿದೆ ಬ್ಲೂ ವಾಟರ್. ನನ್ನ ವಾಯ್ಸ್ ಯಾಕೆ ಹಿಂಗೆ ಕೇಳಿಸ್ತಿದೆ. ಬ್ಲೂ ವಾಟರ್ ಇದೆ. ಇದು ಫಿಫಿ ಫಾಲ್ಸ್ ಅಂತ ಹೇಳ್ಬಿಟ್ಟು. ಸೊ ಫಿಫಿ ಮೀನ್ಸ್ ಲೆಟ್ಸ್ ಗೋ ಅಂತ. ಸೊ ಹೆಂಗೆ ಅಂದರೆ ನದಿ ಇದೆ, ನದಿ ದಾಟ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮತ್ತೆ ಟ್ರೆಕ್ ಮಾಡಬೇಕು. ಲೆಟ್ಸ್ ಗೋ. ಅದಿಷ್ಟಕ್ಕೆ ನಾವೇ
इतना दूर के लिए आपने 120 लिया भैया. 110. वो भी ईच. नहीं 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 विल गो 400. ನಾವು ಗೈಡ್ ತೊಗೊಂಡಿಲ್ಲ, ನಾವೇ ಹೋಗೋಣ ಅಂತಿಬಿಟ್ಟು. ಬಟ್ ಸೀರಿಯಸ್ಲಿ ಇಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಈ ಪಾತ್ ಫಾಲೋ ಮಾಡ್ತೀವಿ, ನೋಡುವ. ಮೋಸ್ಟ್ಲಿ ವಿಲ್ ಗೋ ಅಟ್ ರೈಟ್ ವೇ. ಸ್ಟೆಪ್ಸ್ ಇದೆ ಏನೋ ಅಂತ ಐಡಿಯಾ ಇಲ್ಲ, ಅಥವಾ ಸ್ಟೆಪ್ಸ್ ಇದೆಯಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಇದೆಯಾ? ಓಕೆ, ಸ್ಟೆಪ್ಸ್ ಇದೆ ಅಂತೆ. ಎಷ್ಟಿದೆ? 350 to 500 ಸ್ಟೆಪ್ಸು. ಹೋಗ್ಬೇಕು ನಾವು ಟ್ರೆಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಂಬು ಕೊಟ್ಬಿಟ್ಟಿದ್ದಾರೆ ಎಲ್ಲರ ಕೈಯಲ್ಲೂ. ಟ್ರೆಕ್ ಈಸಿ ಇದ್ರೂ ನಂಗೆ ಇದನ್ನು ಹಿಡ್ಕೊಂಡು ಹೋಗೋದೇ ಕಷ್ಟ ಅನ್ಸುತ್ತೆ, ಅದೇ ವೆಯ್ಟ್ ಆಗ್ತಿದೆ. ಇಷ್ಟೇ ರೋಡ್ ಇರೋದು. ನೈನಾ, ನೀನು ಇವತ್ತು ಕಾಲು ಸೊಟ್ಟ ಇಟ್ಟರೆ ಮುಗೀತು, ಫುಲ್ ಕೊಚ್ಚಲಿರ್ತೀಯ. ಸಿ ಪೂರ ಯಾವ ಕಡೆ? ಈ ಕಡೆ ಕೊಚ್ಚಲ್ಲೇ ಕಾಲಿಡ್ಬೇಕು. ಅಟ್ಲೀಸ್ಟ್ ರೋಡ್ ತೋರಿಸ್ತಾನೆ. ಬಟ್ ಇದು ನೋಡೋಕೆ ಚೆನ್ನಾಗಿ ಅನಿಸ್ತಿದೆ ಸುತ್ತಮುತ್ತ. ಎಲ್ಲ ಕಡೆ ಗಲೀಜು ಗಲೀಜು. ಮಳೆ ಬಂದಿದ್ರು ಅಂತೂ ಇನ್ನೂ ಪಿಚ್ಕ ಪಿಚ್ಕ ಆಗಿರೋದು. ಮಳೆ ಬಂದಿಲ್ಲ, ಸ್ಟಿಲ್ ಫೈನ್. ಅಮ್ಮ ಕೊಚ್ಚೆ ಇದೆಯಾ? ಛೀ, ನಂಗೆ ಕಿಸ್ಕ ಪಿಸ್ಕ ಇದ್ರೆ ನಡೆಯೋಕ್ಕೆ ಹಿಂಸೆ. ಅಲ್ಲ, ಅದು ಗ್ರೀನ್ ಪಾಚಿ ಇರೋದಕ್ಕೆ ಹಂಗೆ ಕಾಣಿಸ್ತಿದೆ ಅನ್ಸುತ್ತೆ ಕಣೆ, ನೀರಿನ ಕಲರ್ ಅಲ್ಲ ಅದು. ನೋಡ, ಇಲ್ಲಿ ಯಾರು ನಮ್ಮನ್ನು ಕಿಡ್ನಾಪ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಮಿಸ್ ಆಯ್ತು ದಾರಿ. ನಂಗೆ ರೋಡೇ ಕಾಣಿಸ್ತಿಲ್ಲ. ಇಲ್ಲಾದ್ರೂ ಅಟ್ಲೀಸ್ಟ್ ಅವ್ರು ಕುತ್ಕೊಂಡಿದಾರಲ್ಲ ಅದೇ ಲಾಸ್ಟ್. ಇಲ್ಲಿ ನೋಡಿ, ನೀಟಾಗಿದೆ ದಾರಿ. ನಡೀರಿ. ಇನ್ನೂ 20 ನಿಮಿಷ ಹೋಗ್ಬೇಕಂತ. ದೂರದಲ್ಲೂ ಫಾಲ್ಸ್ ಕಾಣಿಸ್ತಿಲ್ಲ. ಸುಮ್ಮನೆ ಹೋಗ್ತಾ ಇದೀವಿ. ಅದು ಈಗ ಕೊಚ್ಚೆ ಬೇರೆ. Is it too far? Another 20 minutes you'll be there. 20 minutes. Is it worth going there? Yeah, it's worth going. You will find a waterfall here, but that's the minor one. Go beyond that. Okay, thank you. One small waterfall. Thank you. But please because it's worth it. Okay, thank you. ಅವ್ರು ಹೇಳಿದ್ರು ಹೋಗಿ ಅಂತ. ಚೆನ್ನಾಗಿದೆ. ಇದ್ರ ಕೆಳಗಡೆನೆ ಫಾಲ್ಸ್ ಇರೋದು. ಮತ್ತೆ ಇಲ್ಲಿ ಎಂಟ್ರಿ ಫೀಸ್ ಇದೆ. ₹50 ಪರ್ ಹೆಡ್ಗೆ. ಇಲ್ಲಿಂದ ಹಿಂಗೆ ಕೆಳಗೆ ಹೋದರೆ ಸೆಕೆಂಡ್ ಫಾಲ್ಸ್ ಸಿಗೋದು. ಸೊ ಇಲ್ಲಿಂದ ಸೆಕೆಂಡ್ ಒನ್ಗೆ
ವೇಟ್ ಬರ್ದಿದ್ದಾರೆ ವೇಟ್ ಟು ದ ಸೆಕೆಂಡ್ ಫಾಲ್ ಅಂತ. ನೀರಲ್ಲಿ ಇಳಿಬೇಕು ಅನ್ನಿಸ್ತಿದೆ. ಫುಲ್ ಗ್ರೀನ್ ಇದೆ, ಫುಲ್ ಪ್ಯೂರ್ ಅನ್ನಿಸ್ತಿದೆ. ಜನ ಎಲ್ಲ ಆಲ್ರೆಡಿ ಸ್ವಿಮ್ ಮಾಡ್ತಾ ಇದ್ದಾರೆ. ನನಗೂ ಮಾಡ್ಬೇಕು ಅನ್ನಿಸ್ತಿದೆ. ಬಟ್ ನಾವು ಸ್ಪೇರ್ ಕ್ಲೋತ್ಸ್ನ ತೊಗೊಂಡು ಬಂದಿಲ್ಲ, ಅದೊಂದು ಹಿಂಸೆ. ನನಗೆ ಕಾಣಿಸ್ತಿದ್ದಾಳೆ. ಸ್ಪೇರ್ ಕ್ಲೋತ್ಸ್ ಒಂದು ತೊಗೊಂಡು ಬಂದಿಲ್ಲ ಅಷ್ಟೆ. ಸ್ಟೆಪ್ಸ್ ಎಲ್ಲ ತುಂಬ ಇದೆ, ಇಳಿಯೋದಿದೆ ಇವಾಗ. ಬರ್ತಾ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೆಪ್ಸ್ ಇದೆ ಅಷ್ಟೇ. ಈ ಫಾಲ್ಸ್ ಕಾಣಿಸ್ತಿದೆ. ಐ ಥಿಂಕ್ ತುಂಬ ನಿಯರಲ್ಲಿದ್ದೀವಿ ಈಗ. ಇನ್ನು ಇಷ್ಟೇ ದೂರ. ಆ್ಯಂಡ್ ಐ ಕ್ಯಾನ್ ಸಿ ದ ಬ್ರಿಡ್ಜ್ ಓವರ್ ದೇರ್. ಆಲ್ರೆಡಿ ನಂಗೆ ಬ್ರಿಡ್ಜ್ ಕಾಣಿಸ್ತಿದೆ, ಫಾಲ್ಸ್ ಕಾಣಿಸ್ತಿದೆ. ಸಿ ಛೀ, it's so good. You can see my disappointed face. I'm smiling but I'm disappointed. ಎಂತಕ್ಕಂದರೆ ನೀರಲ್ಲಿ ಇಳಿಬೇಕಂತ ತುಂಬ ಅನ್ನಿಸ್ತಿದೆ, ಬಟ್ ಚೇಂಜ್ ಮಾಡೋಕ್ಕೆ ನಾವು ಡ್ರೆಸ್ಗಳು ತಂದಿಲ್ಲ. ಸೊ ಇಳಿಯೋಕ್ಕಾಗ್ತಿಲ್ಲ ಅಂತ ಬೇಜಾರು. ಸೊ ಇಫ್ ಯು ಆರ್ ಕಮಿಂಗ್, ಬ್ಯಾಕ್ ಪ್ಯಾಕಲ್ಲಿ ಒಂದು ಸ್ಪೇರ್ ಡ್ರೆಸ್ಸಸ್ ಇಟ್ಕೊಂಬನ್ನಿ. ಆರ್ ಇಫ್ ಯು ಆರ್ ಓಕೆ ಲೈಕ್ ನೆನೆಸ್ಕೊಂಡ್ರು ಅದರಲ್ಲಿ ಹೋಗ್ತೀವಿ ವಾಪಸ್ ಅಂತ, ಸೊ ಯು ಕ್ಯಾನ್ ಡೂ ದಾಟ್ ಆಲ್ಸೋ. ಬೇಜಾರಾಗ್ತಿದೆ. ಮತ್ತೆ ಮಾಡು. ಈಗ ಮಾಡೋಣ, ಈಗ ಮಾಡು. ಮಡಿ ಮೇಲೆಲ್ಲ ಬೀಳ್ತಿದೆ. ಟೂ 2:30 ಈಗ ವಾಪಸ್ ಹೋಗೋಕ್ಕೆ ಟ್ರೆಕ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಐ ಥಿಂಕ್ ವಿ ವಿಲ್ ಟೇಕ್ 2 hours. ಅದು ನೋಡಿ ತುಂಬ ಚೆನ್ನಾಗಿತ್ತು. ಪೂರ್ತಿ ಇಳಿಯೋಕ್ಕಾಗಲಿಲ್ಲ, ಸ್ವಲ್ಪ ಅಷ್ಟೇ ಕಾಲು ನೆನೆಸ್ಕೊಂಡಿದ್ದೀವಿ. ಬಟ್ ನೀವು ಬಂದಾಗ ಸ್ಪೇರ್ ಡ್ರೆಸ್ ತೊಗೊಂಬಂದು ಪೂರ್ತಿ ನೆನ್ಕೊಂಡು ಆರಾಮಾಗಿ ಆಟಾಡ್ಕೊಂಡು ಹೋಗಿ. ಇಷ್ಟೆಲ್ಲ ಮರ ಗಿಡ ಇದ್ದಾವೆ, ಬಟ್ ನೋ ಯೂಸ್. ಒಂದೇ 1% ಕೂಡ ಗಾಳಿ ಬರ್ತಾಯಿಲ್ಲ. ಅಷ್ಟು ಸ್ವೆಟ್ ಆಗ್ತಿದ್ದೀವಿ. ನಾನು ಆವಾಗಲೇ ಅಲ್ಲಿವರೆಗೂ ಹೋಗಿದ್ದೆ ಅಲ್ಲ, ಅಲ್ಲಿ ತುದಿವರೆಗೂ, ಅಲ್ಲಿ ಕಂಬ ಇದೆಯಲ್ಲ ಅಲ್ಲಿವರೆಗೂ ಹೋಗಿದ್ದೆ ನಾನು. ಎಕ್ಸಾಕ್ಟ್ 1 hour ತೊಗೊಂಡು ವಾಪಸ್ ಬಂದಿದ್ವಿ. ಅದರಲ್ಲೂ ಕೂಡ 10 minutes ನಾವಲ್ಲಿ ಬ್ರೇಕ್ ತೊಗೊಂಡಿದ್ವಿ. ವಿಚ್ ಮೀನ್ಸ್ ಬೇಗ ಬರ್ಬೋದು. ಆರಾಮಾಗಿ ಬರ್ಬೋದು. ಆರಾಮಾಗಿ ಹೋಗಿ ಬನ್ನಿ. ಈ ಚಿಕ್ಕ ಹುಡುಗರು ನಂಬ್ಕೊಂಡು ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದೀವಿ. ಇಲ್ಲಿಂದ ಅಲ್ಲಿಗೇನೆ 110 rupees ಕೊಟ್ಟಿದ್ದೀವಿ. ಫಿಫಿ ಫಾಲ್ಸಲ್ಲಿ ಹೆಂಗೆ ಅಂದರೆ ನಿಮಗೆ ಇಲ್ಲಿ ಸ್ಟೇ ಆಗೋಕೆ ಕೂಡ ಆಪ್ಷನ್ ಇದೆ. ಲೈಕ್ ಪುಟ್ಟ ಟೆಂಟ್ಗಳು ಇದ್ದಾವೆ ಅಲ್ಲಿ ನೋಡಿ. ಆ್ಯಂಡ್ ಈ ಥರ ಕಾಟೇಜಸ್ ಕೂಡ ಇದೆ. ಚೆಂದ ಇದೆ, ಆ್ಯಕ್ಚುಲಿ ಕ್ಯೂಟ್ ಇದೆ. ಸುಮ್ಮನೆ ಇಲ್ಲಿ ಯಾವುದೋ ವ್ಯೂ ಬಂತು ಅಂತ ನಿಂತ್ಕೊಂಡ್ವಿ. ಸಾಕಾಗಿದೆ. ಸೊ ಇವತ್ತು ಅದೇ ಲಾಸ್ಟ್ ಫಾಲ್ಸ್ ನೋಡಿಕೊಂಡು ರೂಮಿಗೆ ಬಂದು ಚೆಕ್-ಇನ್ ಆದ್ವಿ. ಐಲ್ಯಾಂಡ್ ಪಾರ್ಕ್ ಅಂತ ಹೇಳಿಬಿಟ್ಟು. ಈಗ ಹೊರಗಡೆ ಹೋಗಿ ಡಿನ್ನರ್ ಮುಗಿಸಿ ತಾಚೆ ಮಾಡೋದು. ಗುಡ್ ನೈಟ್.